ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ. ಸೊ ಫೈನಲಿ ನೋಡ್ತಾ ಇರ್ಬೋದು, ಇವಾಗ ಊರ್ಗ್ ಹೋಗಕ ಹೊರಟ್ ನಿಂತೇವಿ. 4 ಲಗೇಜ್ ಆಗ್ಯಾವು, ತಗೊಂಡು ಹೋಗ್ಬೇಕು. ಸೊ ಬೆಳಗ್ಗೆನೆ ಎದ್ದು ನಾಷ್ಟ ಅದು ಮಾಡಿದ್ವಿ. ನಾಷ್ಟ ಅಂದ್ರೆ ಏನು ಇಲ್ಲ, ಅನ್ನ ಸಾಂಬಾರ್ ಜಸ್ಟ್. ತಮ್ಮನ ಕಾಲೇಜ್ ಹೋಗ್ಯಾನ. ಸೊ ನಾವೀಗ ಊರ್ಗ್ ಹೋಗ್ತೀವಿ. ನೆನ್ನೆ ಬ್ಲಾಗ್ನ ನೋಡಿರೋರ್ಗ ಎಲ್ಲ ಗೊತ್ತಿರ್ತೈತಿ ಇವತ್ತು ಊರ್ಗ್ ಹೊಂಟೇವಿ ಅಂತೇಳಿ. ಇಲ್ಲಿಂದ ಇನ್ನ ಊರಿನ ಬ್ಲಾಗ್ಸ್ ಬರ್ತಾವು. ನಾವಂತೂ ಫುಲ್ ಎಕ್ಸೈಟ್ ಆಗಿವಿ. ಅನ್ವಿತಾ ಅಂತೂ ಫುಲ್ ಹ್ಯಾಪಿ. ಹೋದ್ಕೂಡನೆ ಜೋಕಾಲಿ ಆಟ ಆಡ್ತಾಳ ಅಂತ ನೋಡ್ರಿ. ಪೂರಾ ಖುಷಿ. ಮತ್ತೆ ಇನ್ನೊಂದೇನಂದ್ರ ಫ್ರೆಂಡ್ಸ್, ಮತ್ತೆ ಬ್ಯಾಗ್ ಪ್ಯಾಕಿಂಗ್ ಸ್ವಲ್ಪ ಚೇಂಜ್ ಆಯ್ತು. ಅನ್ವಿತನ್ ಸ್ಕೂಲ್ ಬ್ಯಾಗ್ ತಗೊಂಡ್ವಿ ನೋಡ್ರಿ. ಮತ್ತ ಯಾಕಂದ್ರ ತಂಗಿ ಊರಿಗದು ಹೋದ್ರ ಲಗೇಜು ಸ್ವಲ್ಪ ನಮ್ ತವ್ರ ಮನೆಗೆ ಹಾಕೋ, ಇನ್ನ ಸ್ವಲ್ಪ ತಂಗಿ ಊರಿಗೆ ತಗೊಂಡ್ ಹೋಗೋದಾಗತ್ತ. ಎಲ್ಲ ಏನ್ ಹೊತ್ಕೊಂಡ್ ಹೋಗೋದ ಅಂತಂದ್ರ ಮತ್ತ ಅನ್ವಿತನ್ ಸ್ಕೂಲ್ ಬ್ಯಾಗ್ ತಗೊಂಡ್ವಿ. ಅದ್ರಾಗ ಇಟ್ಕೊಂಡ್ ಹೋದ್ರಾತ, ಹೆಂಗ ಒಟ್ನ ಮಾಡಿದ್ರಾಯ್ತು ಅಂತೇಳಿ ಮತ್ತ ಚೇಂಜ್ ಆಯ್ತು. ಸೊ ಬರೀ ಈಗ ಊರ್ಗ್ ಹೋಗಿ ಬರೋಣ ಅಂತ ಆಟೋ ಕೇಳಿವಿ. ಆಟೋನ ಏನೇನ್ ಬರ್ತೈತಿ ಬಂದ್ ಕೂಡಲೇ ಈಗ ಹೊರಡೋದನ. ಎಲ್ಲ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಏನೇನ ಅಡಿಗೆ ತಮ್ಮಗಷ್ಟ ಅಡಿಗೆ ಉಳಿಸಿ ಸೊ ಈಗ ಹೊಂಟೇವಿ. ಎಲ್ಲರೂ ರೆಡಿ ಆಗಿವಿ. ಸೊ ನೋಡ್ತಾ ಇರ್ಬೋದು ಇದನ್ನ ಔಟ್ಫಿಟ್. ಸೊ ಇದನ್ನಂತೂ ನೋಡಿರ್ತೀರಿ. ಇದು ಅನ್ವಿತನ ಔಟ್ಫಿಟ್, ಜೀನ್ಸ್ ಮತ್ತೆ ವೈಟ್ ಟಿ ಶರ್ಟ್ ಹಾಕೊಂಡ. ತಂಗಿ ಸೀಮಂತದ ವ್ಲಾಗ್ಸ್ ಎಲ್ಲ ಹೆಂಗ್ ಬರ್ತಾವೋ ಏನೋ, ಊರಿಗೆ ಹೋಗಿಂದ ವ್ಲಾಗ್ಸ್ ಹೆಂಗ್ ಮಾಡ್ತೇನೋ ನಮ್ಗಂತೂ. ಅನ್ವಿತ ಏನೋ ಡ್ಯಾನ್ಸ್ ಮಾಡ್ತಾಳ ಅಂತ. ಸೊ ಅನ್ವಿತ ಅಂತೂ ನಿನ್ನೆ ಒಂದ್ ರೀತಿ ಡ್ಯಾನ್ಸ್ ಕ್ಲಾಸ್ ನ ಮಿಸ್ ಮಾಡ್ಕೊಂಡ್ಲು ಅಂತ ಹೇಳ್ಬೋದು. ಇದ ಲಾಸ್ಟ್ ಡೇ ಮಮ್ಮಿ, ಇವತ್ತ ಲಾಸ್ಟ್ ಡೇ ಅಂತ. ಸೊ ಇದು ನೋಡ್ರಿ ಅರ್ವಿನ ಔಟ್ಫಿಟ್. ಸೋಫಾ ಮ್ಯಾಗ ಹತ್ತಿ ಕುನ್ಯಾಕ್ ಅಂತಾನ. ಇನ್ಶರ್ಟ್ ಮಾಡ್ಕೊಂಡ್ ನೋಡ್ರಿ ಒಲ್ಲೆ ಅಂತ. ಬಂದ್ ತಂದಿಟ್ ಆಟ ಇನ್ನು ಬಂದಿಲ್ಲ. ಅಲ್ಲೇ ಹತ್ತಿದ್ನು ಹಿಂದ ಹತ್ತೀರಿ ಏನ್ ಬಿತ್ತ ಹತ್ರಿ. ಹೊಸ ಆಟ ತಗೊಂಡಾರ ನೋಡ್ರಿ. ನೋಡ್ರಿ ಟ್ರೋಲಿ ಬ್ಯಾಗ್ ಒಂದು ತಗೊಂಡ್ಬಂದ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನೋಡ್ರಿ ನಮ್ದು ಜರ್ನಿ. ಅರ್ವಿನ್ ಕೈಯಾಗ ಕೊಟ್ಬಿಟ್ಟು ಎಳ್ಕೊಂತ ಹೋಗ್ಬಿಡ್ತಾನೆ. ನಾವು ಲಗೇಜ್ ತಗೊಂಡು ಹೋಗೋ ಅವಶ್ಯಕತೆನೇ ಇರಂಗಿಲ್ಲ. ಎತ್ತಕೊಂಡು ಮಾಡೋದು ಈ ಕಷ್ಟನೇ ಇರಂಗಿಲ್ಲ ನೋಡ್ರಿ. ಒಂದು ಅನ್ವಿತ ಬ್ಯಾಗ್ ತಗೊಂತಾಳ, ಒಂದು ಅರ್ವಿನ್ ಟ್ರೋಲಿ ಬ್ಯಾಗ್ ಎಳ್ಕೊಂಡು ಹೋಗ್ತಾನೆ. ನಾನು ಆರಾಮಾಗಿ ಬ್ಲಾಗ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಬಸ್ ಒಳಗೆ ಅದೀವಿ. ನಾವು ಬರುತ್ತೆ ಬಸ್ಸನ್ನು ಸ್ಟ್ಯಾಂಡಿಗೆ ನಿಂತಿತ್ತು. ಸೊ ಸೀಟ್ ಸಿಗಂಗಿಲ್ಲೇನೋ, ಸೀಟೆಲ್ಲ ಫುಲ್ ಆಗಿರ್ತವೇನೋ ಅಂತ ಅಂದ್ಕೊಂಡ್ವಿ. ಕರೆಕ್ಟಾಗಿ ನಮ್ಮ ಫ್ಯಾಮಿಲಿ ಸೀಟನ್ನು ಸಿಕ್ಕೈತಿ, 3 ಸಿಕ್ಕರದು. ಸೊ ನೋಡ್ತಾ ಇರ್ಬೋದು ಬಂದ ಕೂಡಲೇ ಅನ್ವಿತನ ಮಮ್ಮಿ ಸಿಕ್ಕಾಪುಷಿಗೆ ಆಗಂತ ಜ್ಯೂಸ್ ತೊಗೊಂಡ್ಬರ್ತೀನಿ ಅಂತಂದು ಹೋಗಿ ಜ್ಯೂಸು ಮತ್ತು ಬಿಸ್ಕೆಟು ಅದನ್ನು ತೊಗೊಂಡು ಬಂದಾರ. ನಾವೆಲ್ಲಾದರೂ ಹಿಂಗೆ ಟ್ರಾವೆಲ್ ಮಾಡೋವಾಗ ಈ ಥರ ಏನೋ ತಿನ್ನಿಸಿದ್ರೆ ಒಂದು ಸ್ವಲ್ಪ ಜರ್ನಿ ಸ್ಮೂತಾಗಿ ಚೆನ್ನಾಗಿ ಅನ್ನಿಸ್ತೈತಿ ನೋಡ್ರಿ. ಇಲ್ಲ ಅಂತ ಅಂದ್ರೆ ಬೋರಿಂಗ್ ಅಂತ ಹೇಳಿ ಅನ್ನಿಸ್ತೈತಿ. ಸೊ ನಿಮಗೆ ಹೆಂಗೆ ಅಂತಂದು ಹೇಳ್ರಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 30 रुपए की 2 मशीन जी हाँ सर, एड मशीन 30 रुपए. देखिए जूस निकालने का तरीका आपको हिंदी और इंग्लिश में लिखा हुआ है. किसी भाई को चाहिए अपनी सीट से मांग सकते हैं. 30 रुपए की 2 मशीन. जी हाँ सर, 30 रुपए की 2 मशीन. भाई लीजिए. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಸ್ ಒಳಗೆ ಮಿನಿ ಜ್ಯೂಸ್ ಮಷಿನ್ ಸೇಲ್ ಮಾಡೋರು ಬಂದಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳಕ್ಕಂತಿದ್ರು ಹೆಂಗೆ ಮಾಡೋದು ಏನೋ ಅಂತೇಳಿ. ಸೊ ಅದು ನೋಡಿದ್ಮೇಲೆ ನಾನು ಇಂಪ್ರೆಸ್ ಆದೆ. ಸೊ ತೊಗೊಂಡು ನಾನು ಏನು 30 ರೂಪೀಸ್ ಅಲ್ಲ ಅಂತೇಳಿ ಹೆಂಗೆ ಬರುತ್ತೆ ಏನು ಜ್ಯೂಸ್ ಮಾಡಿದ್ರ ಅಂತ. ನಾನು ಸ್ಟೀಲ್ ಅಂತೇಳಿ ಅಂದ್ಕೊಂಡೆ, ಬಟ್ ಸ್ಟೀಲ್ ಅಲ್ಲ ಅಂತ, ಫೈಬರ್ದ ಅಂತ. ನೋಡಬೇಕು ಎಷ್ಟು ದಿನ ಬಾಳಿಕೆ ಬರುತ್ತಾ ಅಂತೇಳಿ ಫಸ್ಟ್ ಟೈಮ್ ತೊಗೊಂಡೈತಿ. ಸೊ ನೀವು ನೋಡ್ತಿರೋಂಥ ವ್ಯೂವರ್ಸ್ ಏನಾದರೂ ತೊಗೊಂಡಿದ್ರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಚಲೋ ಅದಾವು ಇಲ್ಲೋ, ಹೆಂಗೆ ಬಂದವು ಅಂತ. ನಾನಂತೂ ಈಗ ತೊಗೊಂಡೇನಿ, ನೋಡೋಣ ಹೆಂಗೆ ಬರ್ತಾವ ಅಂತ. ಒಂದು ವ್ಲಾಗ್ ಮಾಡ್ತೀನಲ್ಲ ಗೊತ್ತಾಗ್ತೈತಿ, ನಿಮ್ಮ ಜೋಡಿನೂ ಶೇರ್ ಮಾಡ್ಕೊತೀನಿ. ಇದ್ರಾಗ ಒಂದು ಆರೆಂಜ್ ಜ್ಯೂಸ್ ಮಾಡೋದೈತಿ, ಒಂದು ಲೆಮನ್ ಜ್ಯೂಸ್ ಮಾಡೋದೈತಿ, 2 ಅದಾವು. ಓಕೆ ಫ್ರೆಂಡ್ಸ್, ಈಗ ಬಿಡುತ್ತೆ ನೋಡ್ರಿ ಬಸ್. ಊರ ಕಡೆ ಜರ್ನಿ ಈಗ ಸ್ಟಾರ್ಟ್ ಆಯಿತು. ಬಸ್ ಯಾವಾಗ ಬಿಡುತ್ತೋ ಅಂತೇಳಿ ಅನಿಸ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಶೆಕೆ ಆಗಂದಿತ್ತು. ಮಕ್ಕಳನ್ನು ಕಾಡಕ್ಕಂತಿದ್ರು, ನಾನು ಕಿಟಕಿ ಕಡೆ ಅಂತೇಳಿ. ಕಿಟಕಿ ಕಡೆ ಕುಂತ್ರೂ ಒಂದು ಸ್ವಲ್ಪ ಗಾಳಿ ಬರ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ಇವತ್ತು ಬೆಳಗಾವಿದಾಗ ಅದು ಯಾಕೇನೋ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಇತ್ತು.
ಹಿಂಗೆ ಟ್ರಾಫಿಕ್ಕು ಒಂದು ಸಲ ನಾನು ನೋಡಿರಲಿಲ್ಲ, ಇದು ಫಸ್ಟ್ ಟೈಮು. ಆಗಲೇ ನೋಡ್ರಿ ಮಳೆನೂ ಸ್ಟಾರ್ಟ್ ಆಗಿರ್ತೈತಿ, ಬೆಳಗಾವಿ ಮತ್ತು ಜೋರು ಮಳೆ. ನನಗೂ ನಿದ್ದೆ ಬಂದಂಗೆ ಆಯಿತು, ನಿದ್ದೆ ಮಾಡೋಕ್ಕಂತಿದ್ದೆ. ತಣ್ಣಗೆ ಗಾಳಿ ಸ್ವಲ್ಪ ನೀರು ಬಡ್ದಂಗೆ ಆಯಿತು. ಎದ್ದು ನೋಡ್ತೀನಿ, ಜೋರಾಗಿ ಮಳೆ, ದೇವಗಾಳಿ ಬಿಟ್ಟಂಗೆ ಬಿರುಗಾಳಿ ಬಿಟ್ಟೈತಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದೊಳಗೆ ನೀವು ಯಾವ ಪರಿ ಗಾಳಿ ಬೀಸಕ್ಕಂತೈತಿ ಅಂತೇಳಿ. ಒಂದು ರೀತಿ ಬಸ್ಸನ್ನು ಅಳಗ್ಯಾಡ್ಬಿಡ್ತು. ಸೊ ಆ ಪರಿ ಗಾಳಿ ಬೀಸಕ್ಕಂತಿತ್ತು, ಹಂಗೆ ಜೋರನ್ನು ಮಳೆ ಬರೋಕ್ಕಂತಿತ್ತು. ಮಳೆ ಜೊತೆಗೆ ಜೋರಾಗಿ ಗಾಳಿನೂ ಒಂದು ರೀತಿ ಬಸ್ ಅಳಗ್ಯಾಡಿದ್ದು ನೋಡಿ ಎಲ್ಲಿ ಬಿದ್ದುಬಿಡ್ತೈತೇನೋ ಅಂತೇಳಿ ಅನ್ಸಕ್ಕಂತಿತ್ತು. ಸೊ ಅಷ್ಟು ಜೋರಿತ್ತು ಗಾಳಿ, ಪ್ಲಸ್ ಸಿಡುಗು ಗುಡುಗು ಇದೂ ಇತ್ತು. ಸೊ ಅಷ್ಟೊಂದು ಜೋರು ಗಾಳಿ ಇರೋದ್ರಿಂದ, ಭಾಳ ಮಳೆನೂ ಬರ್ತಿರೋದ್ರಿಂದ, ಮತ್ತು ರೋಡಿಗೂ ಒಂದು 3ರಿಂದ 4 ಗಿಡಗಳೂ ಬಿದ್ದಿದ್ವು. ಇನ್ನು ಊರಿಗೆ ಹೋಗೋಕತ್ತೆ ಮುಗೀತು ಅನ್ಸತ್ತೆ, ತಗೋ ಇವತ್ತು ಏನು ಹೊಕ್ಕಿವೋ ಇಲ್ಲೋ ಅಂತೇಳಿ ಅನ್ನಿಸ್ಬಿಟ್ಟಿತ್ತು ನೋಡ್ರಿ. ಸೊ ರೋಡ್ಗೆ ಗಿಡಗಳೆಲ್ಲ ಬಿದ್ದಿರೋದ್ರಿಂದ ಟ್ರಾಫಿಕ್ಕಿನೂ ಆಗಿಬಿಟ್ಟಿತ್ತು. ಆ ಗಿಡಗಳನ್ನೆಲ್ಲ ತೆಗ್ದು ಹಾಕಿ ಮತ್ತು ಟ್ರಾಫಿಕ್ ಫ್ರೀ ಮಾಡಿಕೊಂಡು ಮತ್ತು ನಮ್ಮದು ಜರ್ನಿ ಸ್ಟಾರ್ಟ್ ಆಗೋರಾಗ ಏನಿಲ್ಲ ಅಂದ್ರೆ ಒಂದು 20ರಿಂದ 25 ನಿಮಿಷ ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೆಂಗೋ ಊರಿಗೆ ಹೋಗೋ ಜರ್ನಿ ಸ್ಟಾರ್ಟ್ ಆಯಿತು ನೋಡ್ರಿ. ಇಷ್ಟು ಜೋರು ಮಳೆ ಬೇರೆ ಎಲ್ಲೂ ಏನಾಗಿದ್ದಲ್ಲ. ಇದು ಬೆಳಗಾವಿಯಿಂದ 4 ಕಿಲೋಮೀಟರ್ ಅಷ್ಟ ಮುಂದೆ ಬಂದಿದ್ವಿ. ಅದು ನನಗೂ ಗೊತ್ತಿರಲಿಲ್ಲ, ನಿದ್ದೆ ಮಾಡೋಕ್ಕಂತಿದ್ನಲ್ಲ, ಸ್ವಲ್ಪ ದೂರದಲ್ಲಿ ಏನೋ ಆಗಿರ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಬೆಳಗಾವಿ ಏರ್ಪೋರ್ಟ್ ಏನು ನೋಡಿದ್ನಲ್ಲ ಮುಂದೆ, ಸೊ ಅಲ್ಲಿ ಗೊತ್ತಾಯ್ತು ಇನ್ನೂ ಬೆಳಗಾವಿನ ದಾಟಿಲ್ಲ ನಾವು ಅಂತಂದು. ಸೊ ಈಗ ನೋಡ್ರಿ ಎರಗಟ್ಟಿ ಒಳಗೆ ಉತ್ತಪ್ಪ ತೊಗೊಂಡು ಈಗ ನಾಷ್ಟ ಮಾಡೋಕ್ಕಂತಿದ್ವಿ. ನನಗಂತೂ ಒಂದು ಯಾಕೋ ಒಂದು ರೀತಿ ಸುಸ್ತಾದಂಗೆ ಹಾಕಂತಿತ್ತು, ಹೊಟ್ಟೆ ಒಳಗೆ ಇನ್ನೊಂದು ರೀತಿ ಸಂಕಟ ಆದಂಗೆ. ಸೊ ನಾಷ್ಟ ಮಾಡಿಂದ ಒಂದು ಸ್ವಲ್ಪ ಸಮಾಧಾನ ಆಯಿತು. ಒಟ್ಟಿನಲ್ಲಿ ಇವತ್ತಂತೂ ನಮ್ಮ ಜರ್ನಿ ಸ್ಟಾರ್ಟಿಂದ ಎಂಡ್ವರೆಗೂ ಮಳೆ ಒಳಗನ ಊರಿಗೆ ಬರುವಂಗಾಯಿತು. ಅಲ್ಲಲ್ಲೇ ಒಟ್ಟಿನಲ್ಲಿ ಮಳೆ ಇತ್ತು, ಎಲ್ಲೆಲ್ಲೋ ಒಂದೊಂದು ಕಡೆ ಮಾತ್ರ ಇರಲಿಲ್ಲ. ಒಂದು ರೀತಿನ ಚೆನ್ನಾಗಿ ಅನ್ನಿಸ್ತು, ಯಾಕಂದ್ರೆ ಫುಲ್ಲು ಶೆಕೆ ಹಾಕಂತಿತ್ತು. ಮಳೆ ಬರ್ತಾ ಇರೋದ್ರಿಂದ ತಣ್ಣಗೆ ಒಂದು ರೀತಿ ಕ್ಲೈಮೇಟ್ ಎಲ್ಲ ಸ್ವಲ್ಪ ಕೋಲ್ಡ್ ಆದಂಗೆ ಚೆನ್ನಾಗಿ ಅನ್ನಿಸ್ತು. ಸೊ ಈಗ ನೋಡ್ರಿ ಬಾದಾಮಿ ಒಳಗದೇವಿ, ಬಸ್ಸಿಗೋಸ್ಕರ ಈಗ ವೇಟ್ ಮಾಡೋಕ್ಕಂತೀವಿ. ಎಲ್ಲ ನೀರು ಖಾಲಿ ಆಗ್ಯವು. ಸೊ ಅನ್ವಿತನ ನೀರು ಬೇಕು ಅಂತ ಅನ್ನಕ್ಕಂತಿದ್ಲು. ಇನ್ನೊಂದು 1/2 ಅವರ್ನಾಗ ಊರಿಗೆ ನಾವು ಹೊಕ್ಕಿವಲ್ಲ ಅನ್ವಿತ, ಸ್ವಲ್ಪ ವೇಟ್ ಮಾಡು ಅಂತಂದು ಹೇಳಕ್ಕಂತಿದ್ದೆ. ಲೈಫಲ್ಲಿ ಒನ್ ಟೈಮ್ನೂ ಹಿಂಗಾಗಿರಲಿಲ್ಲ. ಊರಿಗೆ ಬರುವಾಗ ಫಾರ್ ದ ಫಸ್ಟ್ ಟೈಮ್ ಹಿಂಗಾಗಿದ್ದು. ರೋಡಲ್ಲೆಲ್ಲ 3-4 ಗಿಡ ಬಿದ್ದು, ಬಿರುಗಾಳಿಗೆ ಸಿಕ್ಕು, ಮಳೆಗೆ ಸಿಕ್ಕು. ಅದು ಬಸ್ ಒಳಗೆ ಒಂದು ರೀತಿ ಭಯನ ಆಯಿತು ಅಂತ ಹೇಳ್ಬೋದು. ಊರಿಗೆ ಹೋಗಿ ಇವತ್ತೇ ತಲುಪ್ತೀವೋ ಇಲ್ಲೋ ಅಂಥೇಳಿ ಅನ್ನಿಸ್ತು ನೋಡ್ರಿ. ಅಜ್ಜಿ ಬಂದ್ಲು, ಹೊಡ್ಕೊಂತ ಬರಕತ್ತಾವ ಅಜ್ಜಿ. ಸೊ ನೋಡ್ತಾ ಇರ್ಬೋದು ಫ್ಯಾಮಿಲಿ, ನಮ್ಮ ಊರಿಗೆ ಬಂದು ರೀಚ್ ಆದ್ವಿ ನೋಡ್ರಿ. ಇವಾಗ ಸಮಾಧಾನ ಆಯಿತು. ಊರಿಗೆ ಬಂದು ರೀಚ್ ಆಗೋದ್ರಾಗ ಒಂದು ರೀತಿ ಸುಸ್ತಾನ ಆಗಿಬಿಡುತ್ತೆ ನನಗಂತೂ. ಲಗೇಜ್ ಒಂದಿದ್ದು, ಒಂದು 6 ಲಗೇಜ್ ಇದ್ವು. ಸೊ ಮನೆಗೆ ಕಾಲ್ ಮಾಡಿದ್ದೆ, ಯಾರಾದ ಬರ್ರಿ ಅಂಥೇಳಿ. ತಂಗಿನೂ ಇದ್ದಿದ್ದಿಲ್ಲ ಅಂತ ಮನ್ಯಾಗ. ಸೊ ಅವನ್ನ ಬಂದು ಓಡ್ಕೊಂಡು ಬಂದಳ ಪಾಪ. ಆ್ಯಂಡ್ ಈಗ ನೋಡ್ರಿ ಅನಿತನ ಬರ್ತಡೇ ಇತ್ತಲ್ಲ, ಬರ್ತಡೇ ಆಗಿ 2 ದಿನಕ್ಕನ ಊರಿಗೆ ಬಂದೇವಿ. ಜಾಮೂನ್ ಮಾಡಿದ್ನಲ್ಲ, ಸೊ ಅಜ್ಜಿಗೆ, ತಾತಗ, ಮಾಮಾರಿಗೆ, ಚಿಕ್ಕಮ್ಮರಿಗೆಲ್ಲ ಕೊಡ್ತೀನಿ ಅಂತೇಳಿ ಅನ್ವಿತ ಹೇಳಿದ್ಲು. ಸೊ ಹಂಗಾಗಿ ಜಾಮೂನ್ ತೊಗೊಬಂದೆ. ಈಗ ನಮ್ಮೊಳಗೆ ಜಾಮೂನ್ ಕೊಡಿ ಅಂತ ಬರ್ರಿ. ಮೊನ್ನೆ ಮಾಡಿದ್ರೆ ಅದಕ್ಕಿಂತ ಈಗ ಕುಂದ್ರ ಸೈಡ್ ಮಸ್ತಾಗಿರಲ್ಲ ಚಿಕನ್ ಮುಟ್ಟಿನ ಸರ್. बर्थडे 2 ದಿನ ಲೇಟ್. मस्त घेऊ जोडू घेऊ ಮಾಮಾಗ ತಾತಗ अजून नाचून अरे ನೀವು ಊಟಕ್ಕೆ ಹೋಗ್ಬೇಡ್ರಿ. ತಾತಗ ಮತ್ತ ಮಾಮಾಗೆ ಸಾಕು. ಇವು चकली चकली वो करून म्हणलं बाहेर कुठं करतो तिला बाहेर कुठं करतो ಹತ್ತು ಜನ करू दे मग ಬಾಯಿ मला ಟೇಸ್ಟ್ ಮಾಡಿ ಚಟ್ನಿ मिरची लावून ಎಷ್ಟು ಎಷ್ಟು
ಕಟ್ ಇಟ್ಟಾಗ ಈಗ ಹಂಗೆ ರತ್ನ ಹೊರಟಿಟ್ಬಿಟ್ಟೇನಾ ಎಣ್ಣೆ ಹೋಗಿ ಆಟ ಹೋದ ಉತ್ಕೊಂಡ್ರೆ ಆರಾಮದಿಲ್ಲಕ್ಕ ನೋಡ್ರಿ ನಮ್ಮ ಹೆಂಡಿ ಪುಟ್ಟ ಯಾಕೆ ಬಂದ್ಲು ಕಾಮಿಡಿ ಮಾಡ್ಕೋತ ಬೆಂಗ್ಳೂರಿಗೆಲ್ಲ ಹೋಗ್ಯದ ನೋಡ್ರಿ ಬಂದ್ ಹೇಳಕತ್ತಾವ ಬೆಂಗ್ಳೂರಿಗೆಲ್ಲ ಹೋಗ್ಯದ ಹೆಂಡಿ ಪುಟ್ಟಿ ಇದು ಹೆಂಡಿ ಪುಟ್ಟಿ ಫೇಮಸ್ ಆಗೈತಾಳಕ್ಕ ಹೋಗ ಚಲ್ವಾ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಅನ್ವಿತಾ ಅವ್ರ ಅಜ್ಜಿಗೆ ಡ್ಯಾನ್ಸ್ ಮಾಡಿ ತೋರ್ಸಕ್ಕಂತಿದ್ದು ತೋರಿಸ್ತೀನಿ ಅಂತ. ಸೊ ಅಷ್ಟರೊಳಗೆ ಹೊಲ್ಲಾಗಿದ್ದ ನಮ್ಮ ಅಪ್ಪ ಮತ್ತು ತಮ್ಮನ ಬಂದರು ನೋಡ್ರಿ. ಬಂದ ಕೂಡಲೇ ಸೊ ನೋಡ್ತಾ ಇರ್ಬೋದು ಮಾವ ಮತ್ತು ಸೊಸಿದು ಕಾಮಿಡಿ ಹುಡುಗಾಟ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಅವ್ವ ನೋಡ್ತಾ ಇರ್ಬೋದು ಏನು ಮಾಡಕತ್ತಾಳ ಅಂತಂದ್ರೆ ಕೊಬ್ಬರಿ ಜಜ್ಜಾಕತ್ತಾಳ ನೋಡ್ರಿ. ಎಷ್ಟೊಂದ ಎಲ್ಲ ಅಮಾಸಿಗೆ ಹಿಂಗೆಲ್ಲ ಹೊಡೆದಿರ್ತಾರಲ್ಲ ಕೊಬ್ಬರಿಗಳನ್ನೆಲ್ಲ ಅವನ್ನೆಲ್ಲ ಒಣಗಿಸಿ ಕೊಬ್ಬರಿ ಎಣ್ಣೆ ಹಾಕ್ಸಿರ್ತಾಳೆ. ಸೊ ಕೊಬ್ಬರಿ ಎಣ್ಣೆ ಹಾಕ್ಸಕ್ಕಂತೇಳಿ ಎಲ್ಲ ಜಜ್ಜಿ ಇಟ್ಕೊಳಕಂತ ನೋಡ್ರಿ ಕೊಬ್ಬರಿಗಳನ್ನ. ಸೊ ಹಿಂಗೆಲ್ಲ ಯಾರೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಕೇಕ್ ಮಿಸ್ ಮಾಡಿದ್ವಿ ಮಾಡಿ ಬರ್ತಾರೆ ಇತ್ತು ಕೇಕ್ ಇತ್ತು ಹೇಳಿಲ್ಲ ಆಗಲೇನ ಹೇಳಿಲ್ಲ ಆಗಲೇ ಬಾರಿ ಚಂದ ಕೇಕ್ ಇದು ರೆಡಿ ಮಾಡಿ ಬಿಡತ್ತ ಏನ ಲಾಲು ಬಾಬು ಆಕಿನ ಬರ್ತಾಡೆ ತಗೊಂಬಂದ ಚಲೋ ಆಗ್ಯಾವ ನೋಡಪ್ಪ. ಈಗ ತತ್ತಾಳಿಕೆ ಆಗಲೇ ನಾ ಸ್ವೀಟ್ ಮೊದಲ ತಂದ್ಬಿಟ್ಟು ಆಕಿನ ತಿನ್ನಿಸ್ತಾವ ತಗೋ ಆಮೇಲೆ ಉಲಪ್ಪಗ ಒಂದೇಳ್ರಿ ಉಳಿಸ್ರಿ. ಅವು ಅದು ಹಡಸ್ಲನ್ನು ಏನ್ ರೂಮ್ ತುಂಬಿಸ್ಬಿಟ್ರಲ್ಲಿ ಇದನ್ನ ಮತ್ತ ಏನೇನ್ ಮಾಡಿರ್ ತಯಾರಿ? ತುಳಿ ಮಾಡೈತಿ, ಎಣ್ಣೆ ಹೋಳಿಗೆ ಮಾಡೈತಿ, ಮತ್ತ ಚಕ್ಲಿ ಮಾಡೈತಿ. ಚಕ್ಲಿ ಮಾಡೈತಿ, ಎಣ್ಣೆ ಹೋಳಿಗೆ ಮಾಡೈತಿ. ಇನ್ ಖರ್ಚಕ್ಕೆ ಒಂದ್ ಮಾಡಿದ್ರ ಆತನ. ರೊಟ್ಟಿ ರೊಟ್ಟಿನ ಚಿಕಡೆ ರೂಮ್ನಾಗ ಅದ ನೋಡು. ಹೌದನ ಹರ್ವಾಕಿರನ ಇದೇನ ತುಳಿ ಮತ್ ಇವು ಅದು ತುಳಿ. ಮತ್ ಇದು ಬೇರೆ ತರ ಐತಿಲ್ಲ. ಇದು ಬೆಲ್ಲ ಬಾಳ ಆಗೈತಿ, ಅದು ಅದನ್ನ ಇದು ಕುಡಿಸ್ಬಿಡುದು. ಮತ್ತಿದು ಹಿಟ್ಟಿನ ಪಲ್ಯಕ್ಕನ ಅದು ಹಿಟ್ಟಿನ ಪಲ್ಯ. ಎದಕ್ಕೆ ಇಟ್ಟಾವ ರೊಟ್ಟಿ ಸಾಲಕ ಜೋಡಿಸ್ಬಿಟ್ರೆ ಅಲ್ಲ. ಒಬ್ಬೊಬ್ರು ತಗೊಂಬಂದ್ ನಿಮ್ಗೆ ಇಟ್ಬಿಟ್ರನ. ಈಗಿಷ್ಟ ಇದೇನು ಒಂದೊಂದ್ ಇಟ್ರಲ್ಲ, ಇದು ಒಂದೊಂದ್ ಮನಿ ನೀವು ಈಗ ಇಷ್ಟ ಮನೆಯವ್ರು ಕೊಟ್ರನ್ನ. ಇನ್ನ ಎಷ್ಟ್ ಮನೆಯವ್ರು ಕೊಟ್ರದ್ರ? ಇವ್ ಡ್ರಮ್ಮಿಗ್ ತುಂಬ್ರಿ. ಡ್ರಮ್ಮಿಗ್ ತುಂಬ್ತಾರಲ್ಲ ಆ ಮನ್ಯಾಗ ಜೋಳಿಗೆ ಕಟ್ಟಿದ್ರಿ. ಇಲ್ಲೆಲ್ಲ ಕಟ್ತಾರ ಜೋಳಿಗೆ? ಇದು ಖಾಲಿ ರೂಮ್ ಬೇಸ್ ಆಗೈತಾ ರೊಟ್ಟಿ ಇಡಕ್. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ನೈಟ್ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ. ನಾನು ಮತ್ತು ತಂಗಿ ಈಗ ಕಡೆ ಹಿಟ್ಟು ನಾದಕ್ಕಂತಾಳೆ ರೊಟ್ಟಿ ಮಾಡಕ್ಕಂತೇಳಿ. ಆ್ಯಂಡ್ ಇತ್ತಾಗ ನಾನು ಪಲ್ಯ ಮಾಡಕ್ಕಂತ ಮೆಕ್ಕಿಕಾಯಿ ಹೆಚ್ಚಾಕಂತೀನಿ. ಟಮಾಟೆನು ಉಳ್ಳಾಗಡ್ಡಿ ಮೆಕ್ಕಿಕಾಯಿ ಎಲ್ಲ ಹೆಚ್ಕೊಂಡು ನಾನೀಗ ಪಲ್ಯ ಮಾಡಬೇಕು. ಊರಿಗೆ ಬಂದಿಂದ ಕಂಟಿನ್ಯೂಗಿ ಬ್ಲಾಗ್ ಮಾಡೇ ಇಲ್ಲ. ಇವತ್ತು ನನಗೆ ಸರಿಯಾಗಿ ಹೇಳ್ಬೇಕು ಅಂತ ಅಂದರೆ ಇಷ್ಟೊತ್ತು ನಾವು ಮಾತು ಹೇಳ್ಕೊಂತ ಕುಂತಿದ್ವಿ. ಸೊ ಅಲ್ಲೆಲ್ಲ ಸ್ವಲ್ಪ ಮಾಡ್ಕೊಂಡಿನಿ. ಮತ್ತು ಮಳೆಯಾಗಿದ್ದು ಬಿರುಗಾಳಿ ಅದನ್ನೆಲ್ಲ ಹೋಗ ಹೇಳಿದೆ. ಆ್ಯಂಡ್ ಅನ್ವಿತನು ಎಲ್ಲ ರೀಲ್ಸ್ ಎಲ್ಲ ತೋರಿಸ್ಕೊಂತ ಕುಂತಿದ್ಲು ಅವ್ರ ಅಜ್ಜಿಗೆ. ಸೊ ಈಗೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡೇವಿ. ತಮ್ಮನೂ ಈಗ ಊಟ ಮಾಡೋಕ್ಕಂತ ನಾವು ಉಂಡು ಅವನು ಹೊಲಕ್ಕೆ ಹೊಕ್ಕನ್ನೀಗ. ಇನ್ನೊಂದು ತಮ್ಮಗೆ ಬುತ್ತಿ ತೊಗೊಂಡು ಅವ ಈ ಕಡೆ ಮಿಕ್ಸಿ ಮಾಡ್ಕೊಳಕತ್ತಾವ ನೋಡ್ರಿ. ನಾಳೆಗೆ ಕರ್ಚಿಕಾಯಿ ಮಾಡಬೇಕು. ಸೊ ಇನ್ನೂ ಸ್ವಲ್ಪ ತುಳಿ ಮಾಡೋದು ಇಟ್ಕೊಂಡಾಳ. ಅದಕ್ಕೆ ಬೆಲ್ಲದು ಕೂಡಿಸಿಟ್ಟಾಳ. ಹಳಕಳಕ್ಕೆ ಹಂಗೆ ಇತ್ತು. ಅದನ್ನೀಗ ಮಿಕ್ಸಿ ಮಾಡಿ ತುಳಿ ಮಾಡಿ ರೆಡಿ ಮಾಡ್ಕೊತಾಳ. ಇನ್ನು ಕರ್ಚಿಕಾಯಿ ಒಂದ ಮಾಡೋದೈತೆ ನೋಡ್ರಿ. ಆ್ಯಂಡ್ ಬುತ್ತಿ ತೊಗೊಂಡು ಹೋಗೋದಿನ ಒಂದಷ್ಟು ಎಲ್ಲ ಬುತ್ತಿ ಮಾಡ್ಕೊಳ್ಳೋದಿರ್ತೈತಿ. ಇನ್ನು 2 ಡೇಸ್ ಪ್ರಿಪ್ರೇಷನ್ ಐತಿ ತಂಗಿ ಕುಬ್ಸೋದು. ಸೊ ಈಗ ನೋಡ್ತಾ ಇರ್ಬೋದು ಹೊಲಾಗಿರೋ ತಮ್ಮಗೆ ಅವ್ವ ಈಗ ಬುತ್ತಿ ಕಟ್ಟಕ್ಕಂತಾಳ. ತಮ್ಮ ಊಟ ಮಾಡಿದೆ. ಈಗ ತಂಗಿ ರೊಟ್ಟಿ ಮಾಡಿ ಕೊಟ್ಲು ಬಿಸಿ ಬಿಸಿದು.
ಸೊ ಅವಾಗ ಈಗ ಬುತ್ತಿ ಕಟ್ಟಕತ್ತ ನೋಡ್ರಿ ಎಲ್ಲ ತಿನಿಸ್ ತಂದಿರ್ತೇವಲ್ಲ ಅವನು ಕಟ್ತೇವ ತಿಂತಾನ ಅಂತ. ಸೊ ನಾನು ಬಂದಿರೋದು ಗೊತ್ತೈತಿ, ನಿನ್ನೆನ ಕಾಲ್ ಮಾಡಿದ್ದೆ ಯಾವಾಗ ಬರ್ತಿ ಅಕ್ಕ ಅಂತೇಳಿ. ಸೊ ನಾಳೆಗೆ ಬರ್ತೀನಿ ಅಂತಂದು ಹೇಳಿದೆ. ಅವನು ಹೊಲಕ್ಕೆ ಹೇಳಕ್ಕಂತೀನಂತ, ಅಕ್ಕ ಬಂದಿರ್ತಾಳೆ ನಾಳೆಗೆ ಬರ್ತೀನಿ ಮುಂಜಾನೆ ಅಂತಂದು. ಸೊ ನಾಳೆ ಬೆಳಗ್ಗೆ ಬರ್ತಾನೆ. ನಾನು ರೆಗ್ಯುಲರ್ ವ್ಯವರ್ಸ್ ಗೊತ್ತಿರ್ತೈತಿ, ತಮ್ಮ ಹೆಚ್ಚು ಹೊಲದಾಗನೇ ಇರ್ತಾನೆ. ಮನೆಗೆ ಯಾರು ಬಂದಿರ್ತಾರಲ್ಲ ಅವರು ಬುತ್ತಿ ತೊಗೊಂಡು ಹೋಗಿರ್ತಾರೆ ನೋಡ್ರಿ. ಬೆಳಗ್ಗೆ ಟೈಮ್ ಬರ್ತಾನವ. ಎಣ್ಣೆ ತಮ್ಮ ಅಂತೂ ಊಟ ಮಾಡಿದ ಕೂಡಲೇ ಏನು ತಡಾನ ಇಲ್ಲ, ಬುತ್ತಿ ಕಟ್ರಿ ಅಂತಂದು ಏಕ ಒದರಾಕಂತಾನ. ಯಾರಿಗೆಲ್ಲೂ ಈಗ ಅವನಾಗ ಇವನೇ ಹೋಗ್ತಾನೆ, ಈ ಬೆಳೆ ಭಾಳ ಹೋಗ್ಯಾವಲ್ಲ ಖರೆ ಐತಿ ಭಾಳ ಹೋಗ್ಯಾವ. ಸೊ ನೋಡ್ತಾ ಇರ್ಬೋದು ಈಗ ಏನು ಮಾಡಕ್ಕಂತೀವಿ ಅಂತಂದ್ರೆ ಚೆಸ್ ಆಡಕ್ಕಂತೀವಿ ನೋಡ್ರಿ. ಮೊನ್ನೆ ಊರಿಗೆ ಬಂದವನ ಕೇಳ್ತಿದ್ದ ತಮ್ಮ, ಚೆಸ್ ಆಡೋಣ ಬಾಯ್ಕ, ಚೆಸ್ ಆಡೋಣ ಅಂತೇಳಿ. ಸೊ ಈಗ ಆಡಕ್ಕಂತೀವಿ. ಆಡ್ತಾ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ, ಮತ್ತು ಊಟದ ಟೈಮೂ ಆಗಿತ್ತು. ಹಬ್ಬನೂ ಊಟ ಹಾಕ್ಬಿಟ್ಟು ನಾವೆಲ್ಲರೂ ಊಟ ಮಾಡಿದ್ವಿ. ಬ್ಲಾಗ್ ಕಂಟಿನ್ಯೂ ಮಾಡೋದು ಕಡೆ ಲಕ್ಷಣ ಇಲ್ಲ ನನಗೆ. ಅರ್ಧಂಬರ್ಧ ಊಟ ಆಗೈತೆ, ಆಲ್ಮೋಸ್ಟ್ ಊಟ ಮುಗಿಯಾಕೆ ಬಂದಿತ್ತು, ಅವಾಗ ನೆನಪಾಯಿತು. ಸೊ ಈ ರೀತಿ ಆಯಿತು ನೋಡ್ರಿ ಬ್ಲಾಗ್. ಕಡೆ ಜ್ಞಾನ ಇರಲಿಲ್ಲ ಇವತ್ತು. ಊಟ ಎಲ್ಲ ಆಗಿಂದ ಹೊರಗೆ ಬಂದು ನೋಡ್ತೀನಿ, ಮಳೆ ಆಗಕ್ಕಂತೈತಿ ನೋಡ್ರಿ. ಸಣ್ಣಗೆ ಹಾಕಂತೈತಿ ಇಷ್ಟೊತ್ತರೆಗೂ, ಈಗ ಒಂದು ಸ್ವಲ್ಪ ಜೋರಾಗೈತಿ. ಸೊ ಈಗ ಮಲ್ಕೊಳಕ್ಕಂತೀವಿ. ಎಲ್ಲರಿಗೂ ಗುಡ್ ನೈಟ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.